ಕೆಲವು ವರ್ಷಗಳ ಕೆಳಗೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸಿಸುತ್ತಿದ್ದರು. ಅವರು ಅಕ್ಕಪಕ್ಕ ಮನೆಯವರಾಗಿದ್ದರು. ಅವರಿಬ್ಬರ ಹೆಸರು ಮನು ಹಾಗೂ ದಾನು. ಅವರಿಬ್ಬರು ನದಿಯ ತೀರದಲ್ಲಿರುವ ಚಿಕ್ಕ ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು. ಅವರಿಬ್ಬರು ಅವರವರ ಹೆಂಡತಿಯರ ಜೊತೆ ವಾಸಿಸುತ್ತಿದ್ದರು. ಇಬ್ಬರೂ ಸಹ ಅವರಿಗೆ ಚಿಕ್ಕ ಚಿಕ್ಕ ಕೊಠಡಿಗಳನ್ನು ನಿರ್ಮಿಸಿಕೊಂಡಿದ್ದರು. ಮನು ಬಡತನದ ಕಾರಣದಿಂದ ದುಃಖಿತನಾಗಿರುತ್ತಿದ್ದ. ಸಾಮಾನ್ಯವಾಗಿ ಅವರು ಹಸಿವಿನಿಂದ ಇರುತ್ತಿದ್ದರು. ಆದುದರಿಂದ ಅವರು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೀಗೆ ಒಂದು ದಿನ ಒಂದು ಮರದ ದೇವರು ಅವನ ಪೂಜೆಯಿಂದ ಸಂತಸಗೊಂಡು ಅವನ ಬಳಿ ಪ್ರತ್ಯಕ್ಷರಾದರು. ಹೇಳು, ನಿನಗೇನ್ ಬೇಕು ಒಳ್ಳೆ ಮನುಷ್ಯನೇ? ದೇವ್ರೇ, ನೀನ್ ನನ್ನ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡ್ಬಿಟ್ಯಾ? ನೀನೊಬ್ಬ ಒಳ್ಳೆ ಮನುಷ್ಯ, ಆದ್ರೆ ಬೇಗ ಹೇಳು ನಿನಗೇನ್ ಬೇಕು ಅಂತ. ನಾನು ಶ್ರೀಮಂತನಾಗ್ಬೇಕು ಭಗವಂತ. ತಥಾಸ್ತು. ನಿಜಾನಾ? ಆದ್ರೆ ನೆನ್ಪಿಟ್ಕೋ, ಶ್ರೀಮಂತ್ಗೆ ಅಷ್ಟು ಸುಲಭವಾಗಿ ಬರಲ್ಲ. ನಾನ್ ನಿನಗೆ ಹೇಳಲ್ಲ ನಿನಗೆ ಶ್ರೀಮಂತ್ಗೆ ಹೇಗ್ ಸಿಗುತ್ತೆ ಅಂತ. ಅದನ್ನ ನೀನೇ ಹುಡುಕೋಬೇಕಾಗುತ್ತೆ. ಆಯ್ತು ಭಗವಂತ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ಮನುವಿನ ಮನೆ ಅಂಗಳದ ಮುಂದೆ ತುಂಬಾ ಉದ್ದುದ್ದವಾದ ತೆಂಗಿನ ಮರಗಳು ಬೆಳೆದಿದ್ದವು. ಆದರೆ ಅವನು ಆ ತೆಂಗಿನ ಮರಗಳ ಬಗ್ಗೆ ಗಮನ ಹರಿಸಿರಲಿಲ್ಲ. ನೋಡಿ, ಆದಷ್ಟು ಬೇಗ ಈ ತೆಂಗಿನಕಾಯಿಗಳನ್ನ ನೀವು ತೆಗೆದು ತಗೊಂಡ್ ಹೋಗಿ ಅದನ್ನ ಮಾರ್ಕೊಂಡ್ ಬನ್ನಿ. ಅದರಿಂದ ನಮ್ಗೆ ದುಡ್ಡು ಸಿಗುತ್ತೆ. ಓ ಶ್ರೀಮತಿ, ಈಗ ನಾವಿನ್ಯಾವತ್ತೂ ತೆಂಗಿನಕಾಯಿಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟರಲ್ಲೇ ನಾವು ಶ್ರೀಮಂತರಾಗ್ತಾ ಇದ್ದೀವಿ. ನೋಡ್ತಾ ಇರು ಅಷ್ಟೇ. ಆದರೆ ಮನುಗೆ ತಿಳಿದಿರಲಿಲ್ಲ ಭಗವಂತನು ನೀಡಿದ ವರ ತೆಂಗಿನಕಾಯಿಗಳಲ್ಲಿತ್ತು ಎಂದು. ಈ ಮೂಲಕವೇ ಭಗವಂತನು ಅವನಿಗೆ ಪರೀಕ್ಷೆಯನ್ನು ನೀಡಿದ. ಆಹ್, ಏನ್ ಆಶ್ಚರ್ಯ! ನಿನ್ನೆ ತನಕ ಎಷ್ಟು ಚಿಕ್ಕದಾಗಿತ್ತು, ಇವತ್ತು ಈ ತೆಂಗಿನಕಾಯಿ ಎಲ್ಲ ಎಷ್ಟು ದೊಡ್ಡದಾಗಿದಾವೆ ನೋಡಿ. ನಿಮ್ಗೂ ಹಾಗೆ ಅನ್ಸುತ್ತಾ? ನಿಜಾನಾ? ನಿಜವಾಗ್ಲೂ ಇವು ಹಣ್ಣಾಗ್ಬಿಟ್ಟಿದಾವ? ಹಾ, ನೀವು ಮೇಲ್ಗಡೆ ಹೋಗಿ ಕಾಯನ್ನ ಕಿತ್ಕೊಂಡ್ ಬನ್ನಿ. ಆಮೇಲೆ ಮಾರ್ಕೆಟಿಗೆ ಹೋಗಿ ಅದನ್ನ ಮಾರ್ಬಿಡಿ. ಇವತ್ತೇ ಮಾಡ್ಬೇಕಾ? ಇವತ್ತು ಮನ್ಸಿಲ್ಲ. ಆದ್ರೆ ತೆಂಗಿನಕಾಯಿನ ಜಾಸ್ತಿ ದಿನ ಅಲ್ಲೇ ಬಿಡೋದು ಒಳ್ಳೇದಲ್ಲ, ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಇವತ್ತು ನನಗೆ ಕೆಲಸ ಮಾಡೋ ಮನ್ಸಿಲ್ಲ. ಈ ತೆಂಗಿನಕಾಯಿಗಳೇನು ಓಡೋಗ್ತಾವ? ನಾಳೆ ಮಾಡ್ತೀನಿ ಬಿಡು. ಹಾ, ಇರ್ಲಿ ಬಿಡಿ. ಇವತ್ತಿನ ತನಕ ಸೋಮಾರಿ ಗಂಡ್ಸಿಂದ ಯಾರಾದ್ರೂ ಕೆಲಸ ಮಾಡಿಸ್ಕೊಳಕ್ ಆಗಿದ್ಯಾ? ಆದರೆ ಮನು ಅವನ ಸೋಂಬೇರಿತನವನ್ನು ತೋರುತ್ತಿರುವಾಗ ಅದೇ ರಾತ್ರಿ ದಾನು ತನ್ನ ಮನೆ ಅಂಗಳದಲ್ಲಿ ಕುಳಿತಿದ್ದ. ಬೆಳದಿಂಗಳಾಗಿಬ್ಬ ಇಂಥ ರಾತ್ರಿಗಳಲ್ಲೇ ಚಮತ್ಕಾರಗಳು ನಡೆಯುತ್ತೆ. ಅದೇ ತರ ನನ್ ಜೊತೆನೂ ಏನಾದ್ರೂ ಚಮತ್ಕಾರ ನಡೆದ್ಬಿಟ್ರೆ ಚಂದ. ಅದೇ ತರ ನನಗೂ ಇವತ್ತು ರಾತ್ರಿ ಏನಾದ್ರೂ ಒಂದು ಅದ್ಭುತ ಸಿಕ್ಬಿಡ್ಬೇಕು. ಇದೇನು ತೆಂಗಿನಕಾಯಿ ಇಷ್ಟೊಂದು ಹಣ್ಣಿಗೆ ಬಂದ್ಬಿಟ್ಟಿದೆ. ಇದ್ರ ಒಳಗಂತೂ ತುಂಬಾ ಸಿಹಿ ನೀರು ಸಿಗುತ್ತೆ. ವಾ ವಾ ವಾ, ಎರಡೆರಡು ಎಳ್ನೀರು, ಎರಡು ನನ್ನ ಮನೆ ಅಂಗಳದಲ್ಲೇ ಬಂದ್ಬಿದ್ವಲ್ಲಪ್ಪ. ಎರಡು ನನ್ವೇ. ಈಗ ಬಿಡು ಹೋಗ್ಲಿ, ಮನುಗೆ ಗೊತ್ತೇ ಆಗಲ್ಲ. ನೀನ್ ನನಗಾಗಿ ಏನ್ ತಂದಿದ್ಯಾ? ತೆಂಗಿನಕಾಯ? ಹೌದು ಶ್ರೀಮತಿ, ಇವೆರಡು ಮನು ಅವರ ಮರದಿಂದ ಬಿದ್ದಿದೆ. ಇವು ನಮ್ಮನೆ ಅಂಗಳದಲ್ಲಿ ಬಂದು ಬಿದ್ದಿದ್ವು. ನಾವು ಅವ್ರಿಗಿದನ್ನ ಹೇಳೋದ್ ಬೇಡ. ಯಾಕೆ? ನಮ್ಮನೆ ಅಂಗಳದಲ್ಲಿ ಬಿದ್ದಿರೋ ಎಳ್ನೀರು ನಮ್ವೇ ಅಲ್ವಾ? ಹೋಗು, ಈ ಎಳ್ನೀರ್ನ ಕೊಚ್ಕೊಂಡ್ ಬಾ. ನಾನು ತಂಪಾದ ಎಳ್ನೀರು ಕುಡಿಯೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಇದೇನಿದು?
ಓ ಭಗವಂತ, ಇದು ಬಂಗಾರದ ನಾಣ್ಯ. ಈ ತೆಂಗಿನಕಾಯಿಯಲ್ಲಿ ಬಂಗಾರದ ನಾಣ್ಯ ಇದೆಯಲ್ಲಪ್ಪ. ನನಗೆ ನಂಬಿಕೆ ಇತ್ತು ಏನೋ ಚಮತ್ಕಾರ ಆಗುತ್ತೆ ಅಂತ. ಬೇಗ ಇನ್ನೊಂದು ತೆಂಗಿನಕಾಯಿ ಒಡಿಯೇ. ಎರಡು ತೆಂಗಿನಕಾಯಿಯಲ್ಲಿ 2 ಚಿನ್ನದ ನಾಣ್ಯಗಳು. ನಾನೆಂತ ಅದೃಷ್ಟವಂತ. ನನಗಂತೂ ಇವಾಗ ಅರ್ಥ ಆಗೋಗಿದೆ. ಆ ತೆಂಗಿನ ಗಿಡದಲ್ಲಿ ಪ್ರತಿ ತೆಂಗಿನಕಾಯಿಯಲ್ಲೂ ಚಿನ್ನದ ನಾಣ್ಯ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಆ ಎಲ್ಲಾ ನಾಣ್ಯಗಳು ನಮಗ್ ಸಿಕ್ಕ್ರೆ ನಾವೆಷ್ಟು ಶ್ರೀಮಂತರಾಗ್ತೀವಿ ಅಂತ ಅಲ್ವಾ? ನೀನ್ ನೋಡ್ತೀರೇ ಶ್ರೀಮತಿ, ಆ ಮನುಗೆ ಯಾವತ್ತೂ ತಿಳಿಯೋದಿಲ್ಲ ತನ್ನ ಮರದ ತೆಂಗಿನಕಾಯಿಯಲ್ಲಿ ಏನಿತ್ತು ಅಂತ. ನಿನ್ ಗಂಡನ್ ತಿಳುವಳಿಕೆ ಮೇಲೆ ಗರ್ವ ಆಗುತ್ತೆ ನೋಡ್ತಿರು. ಅರೆ ಮನು, ಎಂತ ಒಳ್ಳೆ ಬೆಳಗಿನ ಜಾವ ಅಲ್ವಾ? ಹೌದು ದಾನು. ನಿನ್ನ ಮರದಲ್ಲಿನ ತೆಂಗಿನಕಾಯಿ ಹಣ್ಣಾಗ್ಬಿಟ್ಟಿದಾವೆ ಅನ್ಸುತ್ತೆ. ನೀನ್ ಅವುಗಳನ್ನ ಮರದಿಂದ ಇಳಿಸ್ತಿದ್ಯಾ? ಗೊತ್ತಿಲ್ಲ ಕಣಪ್ಪ, ಇವತ್ತಂತೂ ಕೆಲಸ ಮಾಡೋ ಮನ್ಸಿಲ್ಲ. ಧಾನು ಅಣ್ಣ, ನನ್ ಗಂಡ ಈ ತೆಂಗಿನಕಾಯಿನ ಕೀಳೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತು ನನ್ ಗಂಡ ಎಷ್ಟು ಸೋಮಾರಿ ಅಂತ ಅಲ್ವಾ? ಚಿಂತೆ ಮಾಡ್ಬೇಡಮ್ಮ. ಎಲ್ಲರಿಗೂ ತೆಂಗಿನ ಇಷ್ಟು ಉದ್ದನ ಮರದ ಮೇಲೆ ಹತ್ತೋಕೆ ಧೈರ್ಯ ಸಾಕಾಗಲ್ಲ. ನಿನ್ ಗಂಡನ್ಗೆ ಭಯ ಅನ್ಸುತ್ತೆ. ಬೇಕು ಅಂದ್ರೆ ನಾನೇ ಮರದಿಂದ ಇಳಿಸ್ತೀನಿ. ಬೇಕಾದ್ರೆ ನಿನ್ ಪರವಾಗಿ ನಾನೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ದುಡ್ಡು ತಂದು ನಿನ್ ಕೈಗೆ ಕೊಡ್ತೀನಿ. ನೀನ್ ನಿಜವಾಗ್ಲೂ ಇದನ್ ಮಾಡ್ತೀಯಾ? ಹಾ, ಮಾಡ್ತೀನಿ. ನನಗೇನು ತೊಂದ್ರೆ ಇಲ್ಲ. ನೀನ್ ಬೇಕು ಅಂದ್ರೆ ನಾನು ನಿನ್ನ ಮರವನ್ನೇ ಕೊಂಡ್ಕೊಂಡ್ ಬಿಡ್ತೀನಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಮನು? ನಾನ್ ನಿನ್ ತಲೆನೋವನ್ನೆಲ್ಲ ನಿವಾರಿಸ್ತಾ ಇದ್ದೀನಿ. ಹಾಗೆ ನಿನಗೆ ಸಮಯಕ್ಕೆ ತಕ್ಕಂತೆ ನಿನ್ ಹಣನೂ ಸಿಗುತ್ತೆ. ಇಲ್ಲಪ್ಪ, ನಾನ್ ನನ್ ಮರನ ಮಾರಲ್ಲ. ಕ್ಷಮಿಸ್ಬಿಡಪ್ಪ. ನಮ್ ತಾತ ನೆಟ್ಟಿರೋ ಮರ ಅದು. ನಿನಗ್ ನೆನ್ಪಿರ್ಬೇಕಲ್ವಾ? ಹೋಗ್ಲಿ ಬಿಡಪ್ಪ, ಹೋಗ್ಲಿ. ಈ ತೆಂಗಿನಕಾಯಿಗಳನ್ನ ಯಾರಿಗೂ ಕೊಡಬೇಡ. ಇಷ್ಟಂತೂ ಮಾಡಪ್ಪ, ಸರಿ ಅಲ್ವಾ? ಇಷ್ಟಾದ್ರೂ ಮಾಡಪ್ಪ ನನಗೋಸ್ಕರ. ಆಯ್ತಪ್ಪ, ನಿನಗ್ ಮಾತ್ ಕೊಡ್ತೀನಿ ನಾನು. ನಡಿ, ಕೈ ಮಿಲಾಯಿಸೋಣ. ಇದೇ ತರ ದಾನು ಹಾಗೂ ಅವನ ಕುಟುಂಬ ಸೋಂಬೇರಿ ಮನುವಿಗೆ ಮೋಸ ಮಾಡುತ್ತಿದ್ದರು. ದಾನು ಮರವನ್ನ ಹತ್ತಿ ತೆಂಗಿನಕಾಯಿಗಳನ್ನು ಕದಿಯುತ್ತಿದ್ದ. ಹೀಗೆ ಅವುಗಳನ್ನು ಸಂತೆಯಲ್ಲಿ ಮಾರುವ ನಾಟಕ ಮಾಡುತ್ತಿದ್ದ. ಆದರೆ ನಿಜವಾಗಿಯೂ ಅವನು ತೆಂಗಿನಕಾಯಿಗಳನ್ನು ತನ್ನ ಮನೆಯೊಳಗೆ ಕೊಂಡೊಯ್ಯುತ್ತಿದ್ದ. ಮತ್ತು ನಿಜವಾಗಿಯೂ ಪ್ರತಿಯೊಂದು ತೆಂಗಿನಕಾಯಿಗಳಲ್ಲಿ ಒಂದೊಂದು ಚಿನ್ನದ ನಾಣ್ಯಗಳು ದೊರಕುತ್ತಿದ್ದವು. ಮತ್ತು ಈ ರೀತಿ ಮನುವಿಗೆ ಮೋಸ ಮಾಡುತ್ತಾ ದಾನು ಹಾಗೂ ಅವನ ಹೆಂಡತಿ ಶ್ರೀಮಂತರಾಗುತ್ತಿದ್ದರು. ಆ ಚಮತ್ಕಾರಿ ಮರ ತೆಂಗಿನಕಾಯಿಗಳನ್ನು ನೀಡುತ್ತಾ ಇತ್ತು. ದಾನು ಅವುಗಳನ್ನು ಮಾರುತ್ತಿದ್ದ. ಹೀಗೆ ಅವನ ಮನೆ ದೊಡ್ಡದಾಗಿ ಬೆಳೆಯುತ್ತಾ ಹೋಯಿತು. ಹೀಗೆ ಅವನು ಆ ಹಳ್ಳಿಯ ಅತಿ ದೊಡ್ಡ ಶ್ರೀಮಂತನಾಗಿ ಬೆಳೆಯುತ್ತಾ ಹೋದ. ಈ ಕಡೆ ಮನುವಿಗೆ ಯಾವುದೇ ತರಹದ ಕಲ್ಪನೆಯೂ ಇರಲಿಲ್ಲ. ಸ್ವಲ್ಪ ಹಣ ಗಳಿಸುವುದರಲ್ಲೇ ಖುಷಿಯಾಗಿದ್ದ. ಅದನ್ನು ಅವನು ದಾನುವಿಗೆ ತೆಂಗಿನಕಾಯಿಗಳನ್ನು ಮಾರಿ ಪಡೆಯುತ್ತಿದ್ದ. ಆದರೆ ಮನುವಿನ ಹೆಂಡತಿ ತುಂಬಾ ಬುದ್ಧಿವಂತಳಾಗಿದ್ದಳು. ಹೀಗೆ ಒಂದು ದಿನ ಧಾನು ಮತ್ತೆ ಅವನ ಹೆಂಡತಿ ಎಷ್ಟು ಶ್ರೀಮಂತರಾಗಿದ್ದಾರೆ. ಇಷ್ಟು ದುಡ್ಡು ಹೇಗ್ ಬಂತು ಅವ್ರ ಹತ್ರ? ಏನ್ ಆಕಾಶದಿಂದ ಉದುರ್ತಾ ಇದ್ಯಾ? ಅವನು ಕಷ್ಟಪಟ್ಟು ದುಡಿತಾನ್ ಕಣೆ. ಹೋಗ್ಲಿ ಬಿಡು. ಇವಾಗ ನಾವು ಬೇರೆಯವರ ಅದೃಷ್ಟದ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರದು ಕಣೆ. ನನಗೆ ಹೊಟ್ಟೆ ಉರಿ ಏನಿಲ್ಲ. ಆದ್ರೆ ಎಂಥ ಕೆಲ್ಸ? ನಾನವ್ರು ಬೇರೆ ಯಾವ ಕೆಲ್ಸನೂ ಮಾಡೋದ್ ನೋಡೇ ಇಲ್ಲ, ನಮ್ಮ ತೆಂಗಿನಕಾಯಿಗಳನ್ನ ಮಾರೋದ್ ಬಿಟ್ಟು. ಆದ್ರೆ ನಿಜವಾಗ್ಲೂ ಅವರು ತುಂಬಾನೇ ಶ್ರೀಮಂತರಾಗಿದ್ದಾರೆ. ಆದ್ರೆ ಅವರು ನಮ್ಮ ತೆಂಗಿನಕಾಯಿಗಳನ್ನೇ ಏನಕ್ ಮಾರ್ಬೇಕು ಹೇಳಿ? ಆದ್ರೆ ಇದಂತೂ ಒಳ್ಳೆ ವಿಚಾರ ಅಲ್ವೇನೆ, ಅಲ್ವಾ? ನನಗನ್ಸುತ್ತೆ ಇದ್ರಲ್ಲಿ ಏನೋ ಇದೆ. ನಮ್ಮ ತೆಂಗಿನಕಾಯಿಗಳನ್ನ ಮಾರಕ್ ಶುರು ಮಾಡ್ದಾಗಿಂದಾನೆ ಅವರು ಇಷ್ಟು ಶ್ರೀಮಂತರಾಗಿರೋದು. ನೀವು ಸೋಮಾರಿತನನ ಬಿಟ್ಟು ಹೋಗಿ ತೆಂಗಿನಕಾಯಿನ ಕೀಳಿ. ನಿನ್ನ ತಲೆಯಲ್ಲಿ ಒಂದು ಸಲ ಏನಾದ್ರೂ ಬಂದು ಕೂತ್ಕೊಂತು ಅಂದ್ರೆ ದೇವ್ರು ಅದ್ರನ್ನ ಅಳಿಸಕ್ಕಾಗಲ್ಲ ನೋಡು. ಸರಿ ಬಿಡು, ಇವತ್ ರಾತ್ರಿ ಹೋಗಿ ನೋಡ್ತೀನಿ ಅದೇನು. ಅವರಿಬ್ರು ಅಲ್ಲಿದ್ದಾರೆ.
ಬನ್ನಿ ನೋಡೋಣ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ನನಗೆ ಯಾಕೋ ವಿಚಿತ್ರ ಅನಿಸ್ತಿದೆ ಕಣೆ. ಬಾಯಿ ಮುಚ್ಕೊಂಡ್ ಕೇಳಿ. ನನಗನ್ಸುತ್ತೆ ನಾವೀಗ ಒಂದು ದೊಡ್ಡ ಮನೆನ ಖರೀದಿ ಮಾಡ್ಬೇಕು. ಈ ಊರಿಂದ ಆಚೆ, ನಗರಕ್ಕೆ ತುಂಬಾ ಹತ್ರ. ತಗೊಳ್ಳೋಣ ತಗೊಳ್ಳೋಣ, ಸ್ವಲ್ಪ ನಿಧಾನ ಮಾಡು ರಾಣಿ. ಈಗ ಹೋಗು, ಇವತ್ತಿನ ತೆಂಗಿನಕಾಯಿಗಳನ್ನ ತಗೊಂಡ್ ಬಾ. ನೋಡೋಣ ಇವತ್ತು ಎಷ್ಟು ಗಳಿಸಿದೀವಿ ನಾವು ಅಂತ. ಆಯ್ತು, ನೋಡಿದ್ರ ನೀವು, ನಮ್ಮ ತೆಂಗಿನಕಾಯಿಗಳಲ್ಲಿ ಚಿನ್ನದ ನಾಣ್ಯಗಳಿವೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇವರೆಷ್ಟು ಶ್ರೀಮಂತರಾಗೋಕೆ ಹೇಗ್ ಸಾಧ್ಯ ಅಂತ. ಹೌದಾ? ಹಾಗಾದ್ರೆ ಇದೆಲ್ಲ ನಮ್ದೇ ಕಣೆ. ನಾನು ಈಗ್ಲೇ ಹೋಗಿ ಕೇಳ್ತೀನಿರು. ದಾನು, ನೀನು ಮೋಸಗಾರ. ಹಾಗಾದ್ರೆ ನೀನು ಈ ತರ ಶ್ರೀಮಂತ ಅದೇನು? ನನ್ನ ತೆಂಗಿನಕಾಯಿಂದ ಚಿನ್ನದ ನಾಣ್ಯ ಕದ್ದು ಕದ್ದು. ಅಯ್ಯೋ, ನನಗೇನು ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಮನು? ನಾನು ಎಲ್ಲ ನೋಡಿದ್ದೀನಿ, ಸುಳ್ಳು ಹೇಳ್ಬೇಡ. ನಿನ್ನ ಎಲ್ಲ ಸಂಪತ್ತು ನಂದೇ, ಮೋಸಗಾರ. ಸುಮ್ನೆ ಏನೇನೋ ಮಾತಾಡ್ಬೇಡ. ಮೊದ್ಲು ನನ್ನ ಮನೆಯಿಂದ ಆಚೆ ಹೋಗು. ನಾನು ನಿನ್ನ ತೆಂಗಿನಕಾಯಿಗಳನ್ನ ಖರೀದಿ ಮಾಡಿದ್ದೀನಿ. ಹಾಗಾದ್ರೆ ಅದ್ರೊಳಗಿರೋದೆಲ್ಲ ನಂದೇ ತಾನೇ? ಇಲ್ಲ, ಇದು ಸರಿಯಲ್ಲ. ಆ ಚಿನ್ನದ ನಾಣ್ಯಗಳೆಲ್ಲ ನನಗ್ ಸೇರಿತ್ತು. ಯೋಚನೆ ಮಾಡ್ಬೇಡ, ನೀನು ಮತ್ತೆ ದೇವ್ರಲ್ಲಿ ಬೇಡ್ಕೋ. ದೇವ್ರ್ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಆ ರಾತ್ರಿ ಅವನು ಕಠಿಣವಾದ ಪ್ರಾರ್ಥನೆಯನ್ನು ಮಾಡಿದ. ತುಂಬಾ ಸಮಯದ ನಂತರ ದೇವರು ಅವನಿಗೆ ಮತ್ತೆ ಪ್ರತ್ಯಕ್ಷರಾದರು. ಏನಾಯ್ತು ಮನು? ನಾನು ಪ್ರತಿ ಸಲ ಈ ತರ ಬರಕ್ಕಾಗಲ್ಲ. ಜಗತ್ತಲ್ಲಿ ನಿನ್ ಹಾಗೆ ತುಂಬಾ ಜನ ಇದ್ದಾರೆ. ನಿನ್ ಹಾಗೆ ನನ್ ಕೃಪೆ ಬೇಡೋರು. ಹೇ ಭಗವಂತ, ನೀವು ನನ್ ಸಹಾಯ ಮಾಡ್ಲೇಬೇಕು. ನಾನು ನನ್ನ ಚಿನ್ನದ ನಾಣ್ಯಗಳನ್ನ ಕದೀತಾನೆ ಇದ್ದಾನೆ. ಇದೆಲ್ಲ ನನಗ್ ಗೊತ್ತು, ನಾನೆಲ್ಲ ನೋಡಿದೀನಿ. ಆದ್ರೆ ಇದ್ರಲ್ಲಿ ನಾನು ಏನೂ ಮಾಡಕ್ಕಾಗಲ್ಲ. ಇದೆಲ್ಲ ನಿನ್ನ ಆಲಸ್ಯದ ಫಲಿತಾಂಶ. ಈಗೇನ್ ನಡೀತೋ ನಡೆದೋಯ್ತು. ಆದ್ರೆ ಭಗವಂತ. ಆಯ್ತು ಮನು, ನೀನು ಒಳ್ಳೆ ಮನುಷ್ಯ ಆದ್ರಿಂದ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನೀನ್ ನನಗೆ ಪ್ರಮಾಣ ಮಾಡ್ಬೇಕು. ನೀನ್ ಇನ್ಮೇಲೆ ಶ್ರಮ ಪಟ್ಟು ದುಡಿದು ಬದುಕ್ತೀನಿ ಅಂತ. ಪ್ರಮಾಣ ಮಾಡ್ತೀನಿ. ನೀನು ಇನ್ಮೇಲೆ ನಿನ್ ಮರಗಳನ್ನ ನೀನೇ ಹತ್ತುತ್ತೀಯಾ? ಸರಿ ಭಗವಂತ, ಮಾಡ್ತೀನಿ. ಆದ್ರೆ ನಾನು ಆ ದಾನುಗೆ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ಭಗವಂತ. ಚಿಂತೆ ಮಾಡ್ಬೇಡ, ಅವನೊಬ್ಬ ಮೋಸಗಾರ. ಅವನ್ ಮಾಡಿದ ಪಾಪಕ್ಕೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆ ದಿನ ರಾತ್ರಿಯೂ ಇನ್ಮೇಲೆ ಮನು ನನಗೆ ತೆಂಗಿನಕಾಯಿ ಮಾರಲ್ಲ. ನಾನಂತೂ ಇನ್ಮೇಲೆ ಕಳ್ತನನೇ ಮಾಡ್ಬೇಕು. ಲೇ ಶ್ರೀಮತಿ, ಬೇಗ ಬಾರೆ. ನಾನು ತೆಂಗಿನಕಾಯಿ ತಂದಿದ್ದೀನಿ. ಬೇಗ ತೆಗೆದ್ ನೋಡು, ಬಾರೆ. ಇಲ್ ತಗೊಂಡ್ ಬನ್ನಿ. ಏನಾಯ್ತು? ಏನಾಯ್ತೆ? ಇಲ್ಲಿ ತೆಂಗಿನಕಾಯಲ್ಲಿ ಚೇಳಿದೆ, ನೋಡಿ ಬನ್ನಿ. ಅಯ್ಯೋ ದೇವ್ರೇ, ಓಡೆ ಓಡೆ ಶ್ರೀಮತಿ, ಓಡು ಓಡು ಬೇಗ. ಅಯ್ಯೋ, ಈ ತರ ಮಾಡ್ಬೇಡ. ನಮ್ಮನ್ನ ಈ ಚೇಳುಗಳಿಂದ ಉಳಿಸು ಮನು. ನಾನ್ ಯಾಕೆ ಹಿಂಗ್ ಮಾಡ್ಲಿ? ಈ ತೆಂಗಿನಕಾಯಿಗಳೆಲ್ಲ ನಿನ್ನವೇ ಅಲ್ವಾ? ಆದ್ರೆ ನೀನೇನೋ ಹೇಳ್ತಿದ್ದೆ, ತೆಂಗಿನಕಾಯಿ ಒಳಗಿರೋದೆಲ್ಲ ನಿನಗೆ ಸೇರಿದ್ದು ಅಂತ ಅಲ್ವಾ? ಹಾಗಾದ್ರೆ ಬರ್ಲಾ ದಾನು, ಚೇಳುಗಳ ಜೊತೆ ಆರಾಮಾಗಿರು. ದಾನು ಹಾಗೂ ಅವನ ಹೆಂಡತಿಗೆ ಅವರು ಮಾಡಿದ ತಪ್ಪುಗಳ ಅರಿವಾಯಿತು. ಚೇಳುಗಳು ಅವರಿಗೆ ತುಂಬಾ ಹಿಂಸಿಸಿದವು. ಅವುಗಳು ಹೋದ ನಂತರ ಮನುವಿನ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸಿದರು. ಅವರಲ್ಲಿದ್ದ ಸಂಪತ್ತುಗಳನ್ನು ಅವನಲ್ಲಿ ಹಂಚಿಕೊಂಡರು. ಈ ಎರಡು ಕುಟುಂಬಗಳು ತುಂಬಾ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿದರು. ಯಾವಾಗ ಅವರ ಬಳಿ ಹಣ ಹೆಚ್ಚಾಯಿತೋ ಅವರು ಉಳಿದಿರುವ ಚಿನ್ನದ ನಾಣ್ಯಗಳನ್ನು ಇತರ ಗ್ರಾಮಸ್ಥರಿಗೂ ಕೂಡ ಹಂಚುತ್ತಾ ಹೋದರು. ಎಲ್ಲಿಯವರೆಗೂ ತೆಂಗಿನ ಮರಗಳಿದ್ದವೋ ಅಲ್ಲಿಯವರೆಗೂ ಚಿನ್ನದ ನಾಣ್ಯಗಳು ದೊರಕುತ್ತಾ ಹೋದವು. ಕೇರಳದಲ್ಲಿ ನಡೆದ ಒಂದು ಚಿಕ್ಕ